ಮತ್ತಿನ ಸ್ಮಶಾನದೊಳಗೆ ಯಾಕೆ ನೀ ಬರಂಗಿಲ್ಲ ಹಾ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ ಹೆಣಕ್ಕೆ ಹೆಗಲ್ ಯಾಕೆ ಕೊಡಂಗಿಲ್ಲ ಹೌದು ಒಮ್ಮೆ ಒಂದಿಟ್ಟು ಗಂಟ ತಂದನ್ರಿ ಆ ಕಡೆದ ಹೌದು 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 ನೋಡ್ಯಾನ್ಲ ಸಣ್ಣ ಹುಡುಗಿನ ಸಿಕ್ಕೈತಿ ಕೈಯಾಗ ಅಂದಾನ ಅವನು ಬಿ ಹೌದು 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 ಹೌದ್ರಿ ತಮ್ಮ ಹಾ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ ಹಾ ಹೆಣಕ್ಕೆ ಹೆಗಲ್ ಯಾಕೆ ಕೊಡಂಗಿಲ್ಲ ಹೇಳ್ತಾನೆ ಕೇಳು ಹೌದ್. ತಳದಾಗ ನನಗ ವಚನ ಕೊಟ್ಟದೀನಿ ಏನಂತ ಕೊಟ್ಟ ಏ ನಿಮ್ಮ ದೇವರ ಪಾಲಯಲೇತೆ ಏ ನಮ್ಮ ಸುಖ ದುಃಖ ನಾವೇ ನೋಡತೀವಿ ನಿಮ್ಮ ದೇವರದ್ಯಾಲೇತೆ ಕೂತ ಕೇಳಕೋತೆಯಾಗಿ ನೀನೇ ದೇವರಂತ ಯಾರು ಅರಿತಾರೋ ಏ ದೇವರನ್ನು ಮಾತ ಬ್ಯಾರೇತೆ ಏ ದೇವರಿದ್ದರ ದೇವಿನ ಕಾರ್ಖಾನೆ ನಡಿತತಿ ಏನ ಒಣತತಿ ಹಂಗ ಏ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ನಡಿತತಿ ಏನ ಒಣತತಿ ಹಂಗ ಮೂರು ಲೋಕದೊಳಗ ದೇವರೆಲ್ಲ ಏ ಮನಸ್ಸು ಸಾಕ್ಷಿ ನಂದ ಕೊಡತತಿ ಏ ಮೂರು ಲೋಕ ಇದೆ ವಾರ್ತೆ ಕೀರ್ತಿ ಬಾಯಿ ಮಾತಲ್ಯಂಗ ನಡಿತ ನಿಮ್ಮ ದೇವರಿದ್ದರ ಇರಬೇಕು ನಿಮ್ಮ ಹರದಾಸರ ಕೋಲ್ಯಾಗ ನಿಮ್ಮ ದೇವರ ಹೊರಗ್ಯಾಕ ಬಂದು ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ಕೆಳಗೇಡಿ ತಿರಕ ಸೋಟ್ಯಾಗ ನನಗ ಕೋನ ಎಲ್ಲೋ ನಿಮ್ಮ ದೇವರ ನನಗ ಕೋನ ಎಲ್ಲೋ ನಿಮ್ಮ ದೇವರ ತಮ್ಮ ನಿಮ್ಮ ದೇವರ ನನಗ ಕೋನ ಎಲ್ಲೋ ನಿಮ್ಮ ದೇವರ ಯಾವಲ್ಲಿ ಇರ್ತಾನ ಅವ ಚೋರ ಯಾವ ಬಡ್ಯನ ಅವರ ತಾಯಿ ತಂದೆ ಹೆಸರ ಆಸನ ಹೆಸರ ಮೂಚನ ಹೆಸರ ಮೊಮ್ಮಗನ ಹೆಸರ ತಮ್ಮ ಮತ್ತೇನು ಹೇಳ್ತಾರಿ ಕ್ಯಾಲಿ ಹೇಳ್ಯಾರ ನೋಡ್ರಿ ಯಾಕಂದ್ರ ಸ್ಮಶಾನದೊಳಗೆ ನಾನು ಬರು ಗುಡಂಗಿಲ್ಲತ್ತ ಹೌದು ಹೌದ್ರಿ ಸ್ಮಶಾನದೊಳಗೆ ಬರು ಗುಡಂಗಿಲ್ಲ ಮಸೂತಿಯಾಗಿ ಈಕಿಗೆ ಬರ್ಲಾಕ ಅಲಾವಿಲ್ಲ ಅಲಾವಿಲ್ಲ ಅಂತ ಹೇಳ್ಯಾರ್ರಿ ನೋಡು ನಾವು ಹೆಣ್ಮಕ್ಳು ಮಸೂತಿಯಾಗ ಬರಂಗಿಲ್ಲತ್ತ ನನಗೆ ಹೇಳಿದಿ ಹೌದು ಹೌದ್ರಿ ಅಂದ್ರ ಕಮ್ಮಿ ದಿನತ್ ಒಂದು ಮಾತು ಹೇಳಿದ್ರು ಅವರು ನಿಂದ ಮುಡ್ಚೆಟ್ಟ ಗಡಿಗೆ ಅದ ನೀ ಹೆಂಗೆ ಬರ್ತೀವಿ ಸ್ಮಶಾನ ಮಸೂತಿಯಾಗತ್ ಹೇಳಿದಿ ಹೌದು ಸುಮ್ಮ ನಾ ಒಂದು ಮಾತು ಕೇಳ್ತಾನ ಮೂಲಕ ಕೇಳಲ್ಲ ನೋಡ್ನು ಈ ಹೆಣ್ಮಕ್ಳಿಗೆ ಮುಡ್ಚೆಟ್ಟ ಮೈಲಿಗೆ ಐತಿ ಅವ್ರ ಮಸೂತಿಯಾಗ ಬರಂಗಿಲ್ಲ ಒಪ್ಪಗೋಣು ಮನಿ ಒಳಗಿಂದ ಗಂಡ ಹುಟ್ಲಿ ಹೆಣ್ಣ ಹುಟ್ಲಿ 5ನೇ ದಿವ್ಸಿಗೆ 5 ದೇಶಿ ಮಾಡ್ತಾರ ಮತ್ತು ಒಳಗೆ ಶೆಟ್ಟಿವಿನ ಯಾಕೆ ಹೋಗ್ತಾಳ ಬ್ರಹ್ಮದೇವ್ ಯಾಕೆ ಒಳಗೆ ಬರಂಗಿಲ್ಲ ಏನ್ ಇವನು ಮುಡ್ಚೆಟ್ಟ ಆಗ್ತಾನ
ಬ್ರಹ್ಮದೇವ ಯಾಕೆ ಒಳಗೆ ಬರಂಗಿಲ್ಲ? ಹಾ ಶೆಟ್ವಿನ ಹೊಕ್ಕಳ. ಶೆಟ್ಟಿವಿನ ಯಾಕೆ ಹೋಗ್ತಾಳ ಒಳಗೆ? ಹೌದಲ್ರಿ. ನಿಮ್ಮ ಬ್ರಹ್ಮದೇವ ಏನ ಹಂಚಿ ಕೂತಾನು ಹಾ ಏನ ಒಳಗೆ ಬರ್ಲಾಕ ಅವಂಗ ಅಲಾವಿಲ್ಲೋ? ಹಂಗ್ಯಾಂಗ್ರಿ? ನೀನು ಒಂದು ಮಾತು ಹೇಳ್ತಾನೆ ಕೇಳು. ಹಾ ಎಲ್ಲಿ ಮೈಲಿಗೆ ಮುಡ್ಚಟ್ಟ ಐತಿ ನೋಡು ಅಲ್ಲಿ ಗಂಡ ದೇವ್ರು ಒಳಗೆ ಬರಂಗಿಲ್ಲ. ಹೌದ್ರಿ. ಮೈಲಿಗೆ ಮುಡ್ಚಟ್ಟ ಇದ್ದಲ್ಲಿ ಗಂಡ ದೇವ್ರು ಬರಂಗಿಲ್ಲ. ಹಾ ಅದ ಮೈಲಿಗೆ ಮುಡ್ಚಟ್ಟ ಇಟ್ಟುಕೊಂಡು ಹೆಣ್ಣ ದೇವ್ರು ಮಸೂತಿಯಾಗ ಹೋಗಂಗಿಲ್ಲ. ಹೌದೌದು. ಇಷ್ಟ ಐತಿ ಯಾವಾರ ಭಾಳ ಫರ್ಕಿಲ್ಲ. ಭಾಳ ಪರ್ಕಿಲ್ಲತ್ತೀರಿನ ತಮ್ಮ. ಹಾ ಮತ್ತಿನ ಸ್ಮಶಾನದೊಳಗೆ ಯಾಕೆ ನೀ ಬರಂಗಿಲ್ಲ? ಹಾ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ? ಹೆಣಕ್ಕೆ ಹೆಗಲ್ ಯಾಕೆ ಕೊಡಂಗಿಲ್ಲ? ಹೌದು. ಒಮ್ಮೆ ಒಂದಿಟ್ಟು ಗಂಟ ತಂದಾನ್ರಿ ಆ ಕಡೆದ. ಹೌದು ಹೌದು ಹೌದು. ನೋಡ್ಯಾನ್ಲ ಸಣ್ಣ ಹುಡುಗಿನ ಸಿಕ್ಕೈತಿ ಕೈಯಾಗ ಅಂದಾನ ಅವನು ಬಿ. ಹೌದು 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 ಹೌದ್ರಿ. ತಮ್ಮ ಹಾ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ? ಹಾ ಹೆಣಕ್ಕೆ ಹೆಗಲ್ ಯಾಕೆ ಕೊಡಂಗಿಲ್ಲ ಹೇಳ್ತಾನೆ ಕೇಳು. ತಳದಾಗ ನನಗ ವಚನ ಕೊಟ್ಟದೀನಿ. ಏನಂತ ಕೊಟ್ಟಾರ್ರಿ? ನಿಮ್ಮ ಅಪ್ಪ ಸ್ವತಃ ನನಗ ವಚನ ಕೊಟ್ಟಾನ. ಹಾ ತಾಯಿ ಭುವನೇಶ್ವರಿ ಕಡೆ ಮಣ್ಣು ಬೇಡ್ಲಕ್ಕ ಬಂದಿದ್ದ. ಹೌದ್ರಿ. ತಾಯಿ ಭುವನೇಶ್ವರಿ ಹಾ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ. ಹೌದ್ರಿ. ಮಣ್ಣು ಕೊಟ್ರ ಸೃಷ್ಟಿ ಮಾಡಿ ಇಡ್ತಾನಂದ. ಹಾ 2 ಗೊಂಬೆ ಮಾಡಿ ಇಡ್ತಾನು, ನೀ ಮಣ್ಣು ಕೊಟ್ರ ಆಗ್ತತಿ ಅಂದ. ಹೌದು ಹೌದಲ್ರಿ. ಅವಾಗ ಭುವನೇಶ್ವರಿ ಹೇಳ್ತಾಳೆ, ಏನ್ ಹೇಳ್ತಾಳ್ರಿ? ಏ ಪರಮಾತ್ಮ, ಹಾ ದೊಡ್ಡವದಿ ನೀನು ನನ್ನ ಕಡೆ ಬರಬಾರ್ದಾಗಿತ್ತು, ಹಾ ಆದ್ರೂ ಬಂದದಿ. ಹಾ ಮಣ್ಣು ಕೊಡ್ತಾನ ನಿನಗಿಲ್ಲ ನಂಗಿಲ್ಲ. ಹೌದ್ರಿ. ಆದ್ರ ನಂದೊಂದು ಕರಾರ ಕಂಡೀಷನ್, ಒಂದು ವಚನ ಕೊಡಬೇಕು. ಹೌದು ಹೌದ್ರಿ. ಅವಾಗಂದ ಏನು ಕೇಳ್ತಿ ಕೇಳು, ವಚನ ಕೊಡ್ತಾನಂದ. ಹಾ ಇದು ಅಡವಿ ಸಂತಾಳ ಅದ. ಹಾ ಅಡವಿ ಸಂತಾಳ ಐತಿದ. ಹೌದು ಹೌದ್ರಿ. ಇದನ್ನ ಕೆದರಿ ಕೊಟ್ನಿ ಅಂದ್ರೆ ಇಲ್ಲಿ ಗಾರಿ ಬೀಳ್ತತಿ. ಹೌದು. ಈ ಗಾರಿ ಯಾರು ಬರಿ ಮಾಡೋರು ಹೊಳಿ ಬಂದ? ಗಾಡಿ ಯಾರು ಮುಚ್ಚಾರತ್ ಕೇಳಿದ್ರಿ? ಗಾರಿ ಯಾರು ಬರಿ ಮಾಡೋರು? ಹಾ ಮಣ್ಣು ಕೊಡ್ತಾನ ಒಯ್ ಬ್ಯಾಡ ಅಂದಿಲ್ಲ. ಹೌದ್ರಿ. ಆದ್ರ ನನಗೊಂದು ವಚನ ಕೊಡು. ಹಾ ಏನಂತ ಹೇಳಿ? ಏನಂತ ಕೊಟ್ರಿ? ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ಬಂದಿಯಲ್ಲ, ಹಾ ಹಂಗ ಹಾ ನೀನಾಗೆ ನಾನು ಹೆಂಗ ಮಣ್ಣು ಒದಿಯಲ್ಲ, ಹಾ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತಾನ. ನಂಗೆ ನನಗೆ ವಚನ ಕೊಟ್ರ ಮಣ್ಣು ಕೊಡ್ತಾನ. ಹೌದು ಹೌದ್ರಿ. ಇರ್ಲಿಕ್ಕ ಮಣ್ಣು ಕೊಡಂಗಿಲ್ಲ ನಿನಗಂದಳಕಿ. ಹೌದ್ರಿ. ಅವಾಗ ಆಕಿ ಕೈಯಾಗ ವಚನ ಕೊಟ್ಟಾನ ಇವ್ರಪ್ಪ. ಹಾ ತಾಯಿ ಭುವನೇಶ್ವರಿ, ಹಾ ಮೊದಲು ನನ್ನ ಕೈಯಾಗ ನೀ ಮಣ್ಣು ಕೊಡು. ಹೌದ್ರಿ. ಮೊದಲು ನೀ ನನಗೆ ಮಣ್ಣು ಕೊಡು, ಹಾ ಆಮ್ಯಾಲ ನಿನ್ನ ಮಣ್ಣು ತಂದು ನಾನಾಗೆ ನಿನಗೆ ಕೊಡ್ತಾನಂದ ನೀವ. ಹೌದು ಹೌದು ಹೌದು. ಯಾವಾಗ ವಚನ ಕೊಟ್ಟ ಮಣ್ಣು ತಗೊಂಡು ಹೋದ, ಗೊಂಬೆ ತಯಾರದು. ಹೌದ್ರಿ. ಮತ್ತು ಮಣ್ಣಿನಿಂದ ಗೊಂಬೆ ತಯಾರು ಮಾಡ್ತಿ ಅಂದ್ರೆ ನಿಮ್ಮ ಅಪ್ಪ ದೊಡ್ಡವ ನಾ ದೊಡ್ಡಕ್ಕಿವ? ನಾವು ದೊಡ್ಡವ್ರಲ್ರಿ. ನನ್ನ ಕೈಯಾಗ ಬಂದ ನಾ ಮಣ್ಣು ಕೊಟ್ಟಾಗ 2 ಗೊಂಬೆ ಮಾಡ್ತಿ ಅಂದ್ರೆ ನೀ ನನಗೆ ದೊಡ್ಡವಲ್ಲ. ಹೌದು ಹೌದು. ನೀ ನನ್ನ ಕೈಯಾಗಿನ ಆಳ, ಹಾ ನಿನ್ನ ಕೈಯಾಗಿನ ಆಳ ನಾ ಅಲ್ಲ. ಅಲ್ಲ ಅಲ್ಲ. ಯಾವಾಗ ಮಣ್ಣ ಹಾ ಅದಕ್ಕೆ ತಮ್ಮ ಹಾ ಮತ್ತೆ ಗಣಮಾಗ ಕೂತ್ಕೊಂಡೆ ಹೆಂಗ ನೀನಾಗೆ ಮಣ್ಣು ಓದಿಲೆ, ಹಾ ಹಂಗ ಇದು ಮಣ್ಣಿನಿಂದ ತಯಾರಾಗಿರುವಂತ ಶರೀರ. ಹೌದ್ರಿ. ಅದಕ್ಕ ಹೆಣಕ್ಕ ಹೆಗಲ ಕೊಟ್ಟ ಹಾ ಗಣಮಾಗನ ಕೂತ್ಕೊಂಡ್ ಆಕಿ ಮಣ್ಣು ತಂದ ಆಕಿ ಕೊಡ್ಬೇಕಾಗೈತಿ. ಹೌದು ಹೌದು ಹೌದು. ನಾ ಕೊಟ್ಟದ ಮಣ್ಣು ನನಗ ತಂದ ಕೊಡ್ಲಾಕ ಹಾ ನೀವು 3 ಮಂದಿ ನಿಮ್ಮ ಅಪ್ಪನ ಗಂಟು ಕೊಡ್ಲಾಕ್ ಹತ್ತೀರಿ. ಹಂಗ್ರಿ. ನನ್ನ ಮಣ್ಣು ನನಗ್ ಕೊಡ್ಲಾಕ್ ಹತ್ತಿ. ಹೌದು. ಗಂಟ ಅನಕ ದೂರಿನ ಮಾತಿರ್ಲಿ, ಬಡ್ಡಿ ಮುಟ್ಟಿಲ್ಲ ಬಡ್ಡಿ. ಇನ್ನ ಬಡ್ಡಿ ಇನ್ನ ಮುಟ್ಟಿಲ್ಲ. ಗಾರಿ ಬರಿ ಆಗಿಲ್ಲ. ಹೌದು ಹೌದಾ. ಗಾರಿ ಮುಚ್ಚಿಲಿವಿನ ಹಾ ಇನ್ನ ಎಷ್ಟೋ ತಂದ ಮಣ್ಣ ಹೋಗಿರತ್ತೀರಿ. ಇನ್ನ ಮಣ್ಣು ಬಡ್ಡಿ ಮುಟ್ಟಿಲ್ಲ ಮೂಲಕಕ್ಕ. ಹೌದು ಹೌದು ಹೌದು. ಅದರ ಸಂಬಂಧನ ಹಾ ಹೆಣ್ಮಕ್ಳ ಹೆಣಕ್ಕ ಹೆಗಲು ಕೊಡಂಗಿಲ್ಲ. ಹೌದು ಹೌದು. ಮತ್ತಿನ್ನು ಸ್ಮಶಾನದೊಳಗೆ ಯಾಕೆ ಬರಂಗಿಲ್ಲ ಅಂತ ಕೇಳಿದಿ. ಹಾ ಸ್ಮಶಾನದೊಳಗೆ ಹೆಣ್ಮಕ್ಳು ಒಂದು ಜಾಗನ್ಯಾಗ ಹೋಗ್ತಾರ ತಮ್ಮ. ಹೌದ್ರಿ. ಒಂದೊಂದು ಟೈಮ್ದಾಗ ಹೆಣ್ಮಕ್ಳು ಹೋಗ್ತಾರ. ಹೋಗಬೇಕಲ್ರಿ. ಹೆಂಗ ಹೋಗ್ತಾರ ಹೇಳ್ತಾನೆ ಕೇಳ. ಹಾ ಈಗ ನೋಡ್ತಮ್ಮ, ತಾಳಿ ನಾನ ಕಟ್ಟಿನಿ, ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ಕೊತ ಬಂದಿ. ಹಾ ಇಸ್ಲಾಂ ಧರ್ಮದಾಗ ಒಂದು ದಗದ ಮಾಡ್ತಾರ್ರಿ. ಏನ್ ಮಾಡ್ತಾರ್ರಿ? ಹೆಣ್ಮಕ್ಳ ತಾಳಿ ಕಟ್ತಾರ, ಒಳಗ ಮನ್ಯಾಗ ಗಂಡಾಳ ಹೋಗಿ ಕಟ್ಟಂಗಿಲ್ಲ. ಹೌದು ಹೌದು. ಹೆಣ್ಮಕ್ಳ ತಾಳಿ ಕಟ್ತಾರ. ಹಾ ತಾಳಿ ಯಾವಾಗ ಹೆಣ್ಮಕ್ಳು ಕಟ್ತಾರ ನೋಡ, ಹೌದ್ರಿ. ಮುಂದೆ ಏನೋ ಗಂಡ ಹೆಂಡತಿಗೆ ತಕರಾರು ಬಂದ, ಗಂಡ ಹೆಂಡತಿಗೆ ಒಲ್ಲಾಗಿ ಬತ್ತಂದ್ರ ಹಾ ಇವ್ರಿಬ್ರು ಗಂಡ ಹೆಂಡತಿನ ಎಲ್ಲಿ ಒಯ್ತಾರು? ಎಲ್ಲಿ ಹೋಯ್ತಾ ಇರ್ತಾರ್ರಿ? ಓಡ್ ಚೀಟಿ ಮಾಡ್ಬೇಕಾದ್ರ ತಮ್ಮ ಹಾ ಸ್ಮಶಾನದೊಳಗೆ ಕರ್ಕೊಂಡು ಹೋಗ್ತಾರ. ಹೌದ್ರಿ. ಸ್ಮಶಾನದೊಳಗೆ ಕರ್ಕೊಂಡು ಹೋಗಿ ಹಾ ಗಂಡ ಹೆಂಡತಿನ ಸ್ಮಶಾನದೊಳಗೆ ನಿಂದ್ರಿಸ್ತಾರ. ಹಾ ಯಾವಕ್ಕಿ ತಾಳಿ ಕಟ್ಟಿರ್ತಾಳ ಹೆಣ್ಮಗಳಿಗೆ, ಹಾ ಸ್ಮಶಾನದ ಹೊರಗ ಹೆಣ್ಮಗಳು ನಿಂತಿರ್ತಾಳ. ಹೌದ್ರಿ. ಆಕಿ ಮುಂದೆ ನಿಂತಾಗನ ಇವ್ರಿಬ್ರಿಗೆ ಸೋಡಾಗ್ತತಿ. ಹಾ ಇರ್ಲಿಕ್ಕ ಸೋಡಾಗಂಗಿಲ್ಲ ಇವ್ರಿಬ್ರಿಗೆ. ಎಲ್ಲಿಕಂದ್ರೆ ಇಲ್ಲ ಇಲ್ಲ ತಿರ್ನ. ಇಲ್ಲ ಇಲ್ಲ. ಹೌದು. ಇವ್ರನ್ನ ಇಬ್ಬರನ್ನು ಬಿಡುಗಡೆ ಆಗುವಂತ ಟೈಮ್ದೊಳಗೆ ಸ್ಮಶಾನದೊಳಗೆ ಹೆಣ್ಮಗಳು ಹೋಗ್ತಾಳ. ಹೌದ್ರಿ. ಮೌಲಕಕ್ಕ ನೀನು ಅದ ಧರ್ಮದವಾಗಿ ನಿನಗೆ ಅರು ಇಲ್ಲ. ನೀನು ಅರುಣ ಇಲ್ರಿ ಇವ್ರಿಗೆ. ಪಕಾಯಿನ ತಳನ ಗೊತ್ತಿಲ್ಲ. ಹೌದು ಹೌದು. ಅದಕ್ಕೆ ಹೇಳತ್ತೇನಪ್ಪ. ಹಾ ಅವ ಯಾವ ಬಂದ ಯಾವ ಕಿಸ್ಕಿ ಅಂತ ಹೇಳತ್ತಿದ್ ನೋಡಿ ಇನ್ಕತಕ. ಹೌದ್ರಿ. ಅವ ಯಾವ ಬಿಬಿ ಫಾತಿಮಾ ಏನೇನು ಭಾಳ ಹೇಳ್ದ. ಹಾ ಹಾ ನಾ ಕೇಳುದ ಬ್ಯಾರೆ. ಹಾ ಮತ್ತೀಗ ಪರಮಾತ್ಮ ಅಂದ್ರ ಶಿವನ ಹೆಸರ ಮೇಲೆ ನಮಾಜ್ ಮಾಡ್ತಾರ ಅಂತ ಹೇಳ್ರಿ ಅವನ ಪದದೊಳಗ. ಹೌದು ಹೌದ್ರಿ. ಏನ ಅಲ್ಲನ ಹೆಸರ ಮೇಲೆ ನಮಾಜ್ ಮಾಡ್ತಿರೋ, ಏನ ಪರಮಾತ್ಮನ ಹೆಸರ ಮೇಲೆ ನಮಾಜ್ ಮಾಡ್ತಿರೋ? ಹಾ ಇಷ್ಟ ಬೇಕಾಗ್ಯದ ನನಗೆ. ಹೌದು. ಅದಕ್ಕಾದಿತ್ತು ಏಕ ಅಲ್ಲನದಿಂದ ಲೋಕ ಆಗೈತಿ ಅಂದೆ ಅಂದ್ರ ಹಾ
ದೇವ್ರೊಬ್ಬ ನಾಮ ಹಲವು ನಿನ್ನ ಲೆಕ್ಕಲೆ ಆದ್ರ ಹೌದು ಹೌದ್ರಿ ಮತ್ ದೇವ್ರೊಬ್ಬನ ನಾಮ ಹಲವು ಇದ್ದು ಅಂದ್ರ ಹಾ ಒಂದ ತರ ಪೂಜೆ ಆಗ್ಬೇಕಲ್ಲ ಎಲ್ಲಾ ದೇವ್ರಿಗೆ ಯಾಕ್ರಿ ಇವ್ರು ಬ್ಯಾರೆ ಬೇರೆ ಹಾಕವನ್ರಿ ಇವ್ರಲ್ಲಿ ದೇವ್ರು ಒಂದ್ ಜರ ಬ್ಯಾರೆ ಬೇರೆ ಆಗ್ತಾವ್ರಿ ಪೂಜೆ ಹೋದ್ರಿ ಪರಮಾತ್ಮಗ 3 7 20 ಪೂಜೆ ಆಗ್ತತಿ ಹೌದ್ರಿ ಅಲ್ಲಾಗ ನವಲಗಿರಿ ಪಂಕ ಬೇಕು ಏನ್ರಿ ಅಲ್ಲಾಗ ನವಲ್ಗೇರಿ ಪೂಜೆ ಆಕೈತೆ ಅಂತ ಹೇಳ್ತೀರಿ ಮಾಯಿ ನಮ್ಮ ಪರಮಾತ್ಮನ ಗುಡಿ ಒಳಗೆ ಹೋಗ್ಬೇಕಾದ್ರೆ ಹಾ ಗಂಟಿ ಕಟ್ಟುತ್ತಾರ ಗಂಟೆ ಬಡ್ದ ಇವಂಗ ಕುಂಕುಮ ಹಚ್ಚಿ ಪೂಜೆ ಆಗ್ತತಿ ಹಾ ಇವಂಗ ಯಾಕೆ ನವಲಗಿರಿ ಇಡ್ತಾರ ಊದ್ ಹಾಕಿ ಇವಂಗ ಯಾಕೆ ಗಂಟಿ ಇಲ್ಲ ಹಾ ಹಾ ಬೇಕರ್ಲ ಮತ್ತೆ ನಿಮ್ಮ ದೇವರಲ್ಲಿ ಫರಕ್ ಆಗ್ಯಾವೋ ಏನ ಮನುಷ್ಯರಲ್ಲಿ ಫರಕ್ ಆಗೈತ್ಯೋ ಹಾ. ಏನ ಮೌಲಕಾಕ ನೀನ ಫರಕ್ ಮಾಡಿ ಇಟ್ಟದ್ಯೋ ಹಾ ಪಕ್ಕ ಬಂದ್ ಹೇಳು ಹಾ ಹೇಳ್ತಾರ ದೇವ್ರ ಒಬ್ಬ ಅದಿ ಅಂದ್ರ ಹಾ ದೇವ್ರ ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಲ್ಲ ಹೌದಲ್ಲ ಒಬ್ಬಗ ಗಂಟಿ ಹಾ ಮತ್ತೊಬ್ಬಗ ಗಂಟಿ ಇಲ್ಲ ಏನಿಲ್ಲ ಇಲ್ಲ ಮಾ ಇವಂಗ ಬ್ಯಾಟಿ ಬಾನ ಹಾ. ನಿಮ್ಮ ಅಪ್ಪಗ ಹೋಳಿಗೆ ಬಾನ ಹೌದು ಏನ್ ಹಚ್ಚದಿ ಎಂಟದಾರ್ ನೀ ಎಲ್ಲಿ ತಂದಿರದ್ರ ಅವ್ ಹೆಂಗ್ ಮಾಡ್ಲತ್ತೇನು ಗೊತ್ತೇನ್ರಿ ಹೆಂಗ್ ಮಾಡ್ತಾನ್ರಿ ಇವ್ ನೋಡಂಟ್ಲೆ ಒಂದ್ ದೃಷ್ಟಾಂತ ನೆನಪಾಗ್ಲತ್ತದ ತಮ್ಮ ಹೌದ್ರಿ ಇವ್ ನಾ ಹೆಚ್ಚತ್ ಏನು ಹೇಳತ್ತೇನ್ಲ ಹಾ ಹಿಂಗ ದೇವಲೋಕದಾಗ ಹಾ ವಿಷ್ಣುಗ ಮತ್ತ ಲಕ್ಷ್ಮೀ ದೇವಿಗೆ ವಾದ ನಡೆದಿತ್ತು ಏನ್ರಿ ಅವ್ರ ಇಬ್ಬರಿಗೆ ವಾದ ನಡೆದ ಅಂತ ಹೇಳ್ತಾರೆ ವಿಷ್ಣು ದೇವ್ಗ ಲಕ್ಷ್ಮೀ ದೇವಿಗೆ ಹಾ ವಿಷ್ಣು ದೇವತ್ತಿದ್ದ ನಾ ಬಹಳ ದೊಡ್ಡವ ಹೌದ್ ಹೌದ್ರಿ ಲಕ್ಷ್ಮೀ ತಿಳು ಜಗಕ್ ನಾ ಬೇಕಾದಕ್ಕಿ ಹಾ ವಿಷ್ಣು ದೇವ ನಾ ಬಹಳ ದೊಡ್ಡಕಿ ಅಂತ ಅಕ್ಕಿ ಹೇಳ್ತಿದ್ರಿ ಇಬ್ರು ವಾದ ಮಾಡ್ಲಕತ್ರು ಅವಾಗ ಹಾ ಇಬ್ರು ಹೇಳ್ತಾರ ನಾವ್ ಇಬ್ರು ಇಲ್ಲೇ ಕಚ್ಚಾಡ್ರ ನಮ್ಮದ್ ಯಾರು ನ್ಯಾಯ ನಿರ್ಣಯ ಮಾಡೋರು ಹಾ ಸಂಕ್ ಅನ್ನುವಂತ ಒಂದು ಊರಿಗೆ ಹೋಗುನು ಹೌದ್ರಿ ಅಲ್ಲಿ ಯಾರು ದೊಡ್ಡವ್ರ ಆಗ್ತಾರಲ್ಲ ಹಾ ಜಗದಾಗ ಅವ್ರ ದೊಡ್ಡವ್ರ ದೇವಲೋಕದಾಗ ಅವ್ರ ಹೆಚ್ಚಿನವ್ರ ಹೌದ್ 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 ಅಂದಾಗ ಹಾ ಇಬ್ರು ಕೂಡಿ ಸಂಕ್ ಅನ್ನುವಂತ ಊರಿಗೆ ರೂಪ ಬದಲಿ ಮಾಡ್ಕೊಂಡು ಬಂದ್ರ ತಮ್ಮ ಹೌದ್ ಹೌದ್ರಿ ರೂಪ ಬದಲಿ ಮಾಡ್ಕೊಂಡು ಬಂದ್ರು ಹಾ ವಿಷ್ಣು ದೇವ ಹೆಂಗಾಗಿ ಬಂದ ಹೆಂಗಾಗಿ ಬಂದಂತೀರಿ ಕ್ಯಾಮಿ ಅರ್ಬಿ ತೊಟ್ಟಕೊಂಡ ಒಂದು ಪುರಾಣ ಹೇಳು ಪಂಡಿತಾಗಿ ಬಂದ ನಿತ್ತ ಹಾ ಶ್ರಾವಣ ತಿಂಗಳು ನಡೆದಿತ್ತು ಹಾ ಪುರಾಣ ಹೇಳು ಪಂಡಿತಾಗಿ ಬಂದ ನಿತ್ತ ಹೌದ್ರಿ ಆತ ಪುರಾಣ ಹೇಳ್ಬೇಕಂತೇಳಿ ಹನುಮದೇವ್ರ ಗುಡಿಯಾಗ ಕೂತ ಹಾ ಹನುಮದೇವ್ರ ಗುಡಿಯಾಗ ಕೂತ್ಕೊಂಡು ಪುರಾಣ ಹೇಳಕ್ ಚಾಲು ಮಾಡಿದ ಹಾ ಒಂದ್ ದಿವ್ಸ ಹೋತ 2 ದಿವಸ ಹೋತ ಹೌದ್ರಿ ಆತ 20-25 ದಿವ್ಸ ಆಗ್ಲಕ್ಕ ಬತ್ತು ಹಾ ಊರಾಗ ಒಂದು ಗುಬ್ಬಿ ಸುಳಿ ಉಳಿಲಿಲ್ರಿ ಹೌದ್ರಿ ಇಲ್ಲಿ ಹೆಂಗ ಎಲ್ಲಾರು ಹಾಡ ಕೇಳಕ್ ಬಂದಾರಲ್ಲ ಹಾ ಜಡಿ ಕೂದಲು ಹಿಡ್ಕೊಂಡು ಕೂಸ್ ಹಿಡ್ಕೊಂಡು ಮೊದಲು ಮಾಡಿ ದೊಡ್ಡವ್ರ ತಕ್ಕ ಎಲ್ಲ ಪುರಾಣ ಹೇಳವ್ ಬಾಳ ಚಂದ ಬಂದ ನಮ್ಮ ಊರಾಗ ತೇಳಿ ಹಾ ಪುರಾಣ ಹೇಳವನ ಮುಂದ ಹೋಗಿ ಕೂತ್ರಿ ಎಲ್ಲಾರು ಎಲ್ಲಾರು ಹನುಮಾಪನ ಗುಡಿಗೆ ಹೋದ್ರಿ ಎಲ್ಲಾರು ಹನುಮಪ್ಪನ ಗುಡಿಗೆ ಹೋಗಿ ಪುರಾಣ ಹೇಳವನ ಮುಂದೆ ಹೋಗಿ ಕೂತ್ರು ಹಾ ಅವಾಗ ವಿಷ್ಣು ದೇವ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡಿದ್ರಿ ಮೌಲಕ ಕನಗತ್ಲೆ ನಾನಾ ನೀವು ಹಂಕಾರ ಹೊಕ್ಕಿತ್ತಲ್ಲ ಒಳಗ ಹೌದ್ರಿ ಅವಂದ ಏನಂತಾನ್ರಿ ಏ ಲಕ್ಷ್ಮಿ ಹಾ ನೋಡಿದೇನ ಎಲ್ಲಾರು ನನ್ನ ಮುಂದೆ ಬಂದು ಕೂತಾರ ಜಗದಾಗ ನಾ ದೊಡ್ಡವ ಎಲ್ಲ ಬಳ ಇಲ್ಲೇ ಐತಂತ ಹೇಳಿದ್ರಿ ಅವ ಎಲ್ಲಾರು ನನ್ನ ಮುಂದೆ ಬಂದು ಕೂತಾರ ಅಂದ ನಾ ಹೆಚ್ಚಿನವಂದ ಹಾ ಅವಾಗ ಲಕ್ಷ್ಮೀ ದೇವಿ ಅಂದಳು ಏನಂತಾರ್ರಿ ಪತಿದೇವ ಹಾ ಇನ್ನ ಒಂದು ತಿಂಗಳಾಗ್ಲಕ್ಕ ಬಸ್ ಪುರಾಣ ಹಾ ಒಂದು ತಿಂಗಳಾಗ್ಲಕ್ಕ ಇನ್ನು 5 ದಿವಸ ಬಾಕಿ ಅದ ಹೌದು ಇಟ್ ಲೌಕರ್ ನಾನೇ ತರ್ಲಾಕ್ ಹೋಗ್ಬೇಡ ಅಂದಳಕಿ ಹಾ ಹಾ ಇನ್ನು 5 ದಿವ್ಸನಾಗ ಯಾರು ದೊಡ್ಡವ್ರ ಆಗ್ತಾರ ಅವ್ರ ಹೆಚ್ಚಿನವ್ರ ಹಾ ನೋಡೋಣ ಅಂತ ಹೇಳಿದ್ರಿ ಅಂದಾಗ ಹಾ ಆತ ಯಾವ ನನ್ನ ತಾಯಿ ಲಕ್ಷ್ಮೀ ದೇವಿ ಹಾ ಮೈ ಮ್ಯಾಲ ಅಗದಿ ಒಂಜರ ಅಲ್ಲಿಗೆ ಇಲ್ಲಿಗೆ ಹಳಿ ಮುದುಕ್ಯಾರ ಅವತಾರ ತೊಟ್ಟ ಹೌದ್ರಿ ಹಳಿ ಮುದುಕ್ಯಾರ ಅವತಾರ ತೊಟ್ಟ ಒಂದು ಹಳಿ ಸೀರೆ ಉಟ್ಟುಕೊಂಡ ಹಾ ಒಬ್ಬಾಕಿ ಹೆಣ್ಮಗಳ ಮನೆ ಮುಂದೆ ಹೋಗಿ ನಿತ್ತಳು ಹೌದ್ರಿ 7 ಗಂಟೆಗೆ ಪುರಾಣ ಚಾಲು ಆಗಿ ರಾತ್ರಿ 9 ಗಂಟೆಗೆ ಬಂದ್ ಆಗುತ್ತಿತ್ತು ಹಾ 7 ಗಂಟೆಗೆ ಪುರಾಣ ಚಾಲು ಆತು ಪುರಾಣ ಚಾಲು ಆಗೋ ಟೈಮಕ್ಕನ ಈ ಲಕ್ಷ್ಮೀ ದೇವಿ ಹೋಗಿ ಅವ್ರ ಮನೆ ಮುಂದೆ ನಿತ್ತಳು ಹೌದ್ ಹೌದ್ರಿ ಏ ತಂಗಿ ನನಗ ಬಹಳ ನೀರೇಡಿಕೆ ಆಗ್ಯಾವ್ಯವ ಹಾ ಒಂದ ಚೆರಿಗೆ ನೀರು ಕುಡ್ತೇನ ಬಾಯಿ ಎತ್ತ ಕೇಳು ಹೌದ್ರಿ ಯಾವ ಲಕ್ಷ್ಮೀ ದೇವಿ ರೂಪ ಬದಲಿ ಮಾಡಿಕೊಂಡು ನಿತ್ತಕ್ಕಿ ಹಾ ಅವಾಗ ಹೇಳ್ತಾಳಕಿ ಹೆಣ್ಮಗಳ ಏನ್ ಹೇಳ್ತಾರ್ರಿ ಏನ ಮುದುಕಿ ಹಾ ನಮ್ಮ ಊರಾಗ ಪುರಾಣ ಹೇಳವ ಬಹಳ ಚಲೋ ಬಂದಾನು ಹಾ ಬಹಳ ಚಂದ ಪುರಾಣ ಹೇಳಕತ್ಯಾನು ಹೌದ್ರಿ ಟೈಮ್ ಆಗ್ಯದ ಪುರಾಣ ಕೇಳುದು ಹಾ ನನ್ನ ಗೆಳತಿಯರೆಲ್ಲ ಆಗ ಹೋಗಿ ಜಾಗ ಹಿಡ್ಕೊಂಡು ಕೂತಿರ್ತಾರು ಹೌದು ನೀ ಇಂಥದ್ರೊಳಗ ನೀರ್ ಕೇಳಕ್ ಬಂದದ್ಯಾ ಅಂದಳಕಿ ಹಾ ಹಾ ಅವಾಗ ಅಕ್ಕಿ ಅಂದಳ ಏ ಬಾಯಿ ಹಾ ಆ ಪುರಾಣ ಹೇಳವೇನ ದಾನ ಧರ್ಮ ಮಾಡಬೇಡ ಅಂದಾನೇನ ನಿನಗೆ ಹೌದು ಕೂಡ ನನಗೆ ನೀರ್ ಅಂದಾಗ ಹಾ ಆತ ಬರ ಒಂದ ಚೆರಿಗೆ ನೀರು ತುಂಬಿಕೊಂಡು ಬಂದಳ ಹೆಣ್ಮಗಳ ಹಾ ನೀರಿನ ಚೆರಿಗೆ ಆ ಲಕ್ಷ್ಮೀದೇವಿ ಕೈಯಾಗ ಪಾಟ್ಲು ಹೌದ್ರಿ ಆತ ಲಕ್ಷ್ಮೀದೇವಿ ನೀರು ಕುಡಿದಳು ಹಾ ನೀರು ಕುಡಿದಳು ನೀರಿನ ಚೆರಿಗೆ ಹೊಳ್ಳಿ ಆ ಹೆಣ್ಮಗಳ ಕೈಯಾಗ ಕೊಡ್ಬೇಕಾದ್ರೆ ಹಾ ಹೆಣ್ಮಗಳ ಮುದುಕಿ ಕೈಯಾಗ ಕೊಡ್ಬೇಕಾದ್ರೆ ಚೆರಿಗೆ ಸ್ಟೀಲ್ದಿತ್ತು ಹೌದ್ರಿ ಲಕ್ಷ್ಮೀದೇವಿ ನೀರು ಕುಡ್ದ ಚೆರಿಗೆ ಕೊಡ್ಬೇಕಾದ್ರ ಬಂಗಾರ ಚೆರಿಗೆ ಮಾಡಿ ಕೊಟ್ಲಾಕಿ ಕೈಯಾಗ ಏನ್ರಿ ಆಯಿ ಕೈಯ ಬಂಗಾರ ಚರ್ಗಿ ಮಾಡಕ್ ಬಂಗಾರ ಚೆರಿಗೆ ಮಾಡಿ ಕೊಟ್ಲು ಹಾ ಆಕಿ ಹೆಣ್ಮಗಳಂದ್ರು ಏನಂತಾರ್ರಿ ಏ ಆಯಿ ಈ ತುತ್ತು ಬಾ ಒಳಗ ಹಾ
ಆ ಪುರಾಣ ಹೇಳೋಂಗೇನು ಬೆಂಕಿ ಹಸ್ತಿ ಸುಡ್ತಿ ಅದನ್ನ ಬಾ ಬಾ ಒಳಗ ಬಾನಿ ಮೌಲಕ್ಕ ಕನಗತ್ಲೆ ಹೇಳಿದ ಹೇಳೋ ಕಿಸ್ಬಾಯ್ದ ಸತ್ ಅದನ್ನ ಹೇಳಕತ್ತದ ಒಳಗ ಬಾನಿ ಅಂದಳು. ನೀ ಹಂಗ ಒಳಗ ಬರ್ರಿ. ನನ್ನ ಮನ್ಯಾಗ ಕಾಟ ಮುರಿದು ಬಿದ್ದದ. ಗ್ಲಾಸ್ಗಳದಾವ್, ಚೆರಿಗೆ ಅದಾವ್, ತಾಟದಾವ್, ಮುಟ್ಟಿದೆಲ್ಲ ಬಂಗಾರ ಮಾಡಂಗ್ ಕಾಣ್ತಿ. ಎಲ್ಲಾ ಮುಟ್ಟ ಅಂದಳು. ಮಣ್ಣು ಮುಟ್ರ ಹೊಣ್ಣಾಗತ್ತಿತ್ತು ಲಕ್ಷ್ಮೀದೇವಿ ಕೈಯಾಗ. ಹೌದೌದ್ರಿ. ಹಾರ್ಸಪ್ಪ ನಮಗ ಹಾರ್ಸ. ಬಾಳ ತಕ ಹಾರಿಸ್ಬೇಡ ಪಾಲಿಕೊಂಡ್ರ 4 ಮಂದಿ. ಅದಕ್ಕೆ ತಮ್ಮ ಏನಾಗ್ತದ್ರಿ? ಏನಾಕತ್ರಿ? ಯಾವಾಗ ಹೇಳ್ತಾಳ ಹೆಣ್ಮಗಳ, ಏನ್ ಹೇಳ್ತಾಳ್ರಿ? ಏನ್ ಮುಟ್ತಾಳ ಅದೆಲ್ಲ ಏನಾಗ್ಲಕ್ಕಾಯ್ತು. ಮಣ್ಣ ಮುಟ್ರ ಹೊಣ್ಣಾಗತ್ತಿತ್ತು. ಹೌದೌದ್ರಿ. ಅವಾಗ ಏನ್ ಮಾಡ್ಲು, ಮುದುಕಿನ ಮನ್ಯಾಗ ಕುಣಿಸಿ ಹೆಣ್ಮಗಳ ಪುರಾಣ ಹೇಳಲಿ ಹೋದಳು. ಹೌದೌದ್ರಿ. ಪುರಾಣ ಹೇಳೋರ್ ತೆಕ್ ಹೋದಳು. ಹೋಗಂಟ್ಲೆ ಹೆಣ್ಮಕ್ಳು ಸುಮ್ಕೊಂಡಿರ್ತಾರ ಅವ್ರು. ಹಂಗ ಸುಮ್ಕೊಂಡಿರ್ತಾರಿ. ಯಾನ ದಿನನಿತ್ಯ ಲೌಕರ ಬರ್ತಿದಿ, ಹಿಂದ್ಯಾಕಿಟ್ಟು ತಡ ಮಾಡಿ ಬಂದದಿ ಅಂತ ಕೇಳಿದ್ರಿ. ನಿನ್ನ ಸಂಬಂಧ ಜಾಗ ಹಿಡ್ಕೊಂಡು ಕೂತದೀವ್ ನಾವ. ಬಾತ್ ಹೇಳ್ದಾಗ ಈಕಿ ಹೇಳ್ತಾಳೆ, ಏ ಪುರಾಣ ಹೇಳೋನ್ ಏನ್ ಮಾಡ್ತೀರಿ ಇವನ? ಊರಾಗ ಒಂದು ಮುದುಕಿ ಬಂದತಿ, ಮನ್ಯಾಗ ಒಂದು ಮುದುಕಿ ಬಂದತಿ, ಮುಟ್ಟಿದೆಲ್ಲ ಬಂಗಾರ ಆಗ್ಲತ್ತೈತಿ, ಬೇಕಾದವ್ರು ಬಂಗಾರ ಮಾಡಿಸ್ಕೊಬರಿ ಅಂದಳಕಿ. ಒಬ್ಬೊಬ್ಬರು ಕಿತ್ಕೊಂಡ ಎದುರಿ ಅಲ್ಲಿ ನೀವು ಒಬ್ಬನ ಕಣ್ಣು ಮುಚ್ಚಿ ಪುರಾಣ ಹೇಳ್ತಿದ್ವಿ, ಇವನು ಮುಂದೆ ಯಾರನ್ನೂ ಇದ್ದಿದ್ದಿಲ್ಲ, ಎಲ್ಲಾ ಕಿತ್ಕೊಂಡು ಲಕ್ಷ್ಮೀ ದೇವಿ ತೆಕ್ಕ ಬಂದಿದ್ರು. ಏನ ಮುಟ್ತಾಳೆ ಎಲ್ಲ ಬಂಗಾರ ಆಗ್ಲತ್ತಿತ್ತು. ಇದು ಚಿಂತೆ ಬಿತ್ತರಿಯಪ್ಪ ಯಾರಿಗೆ? ಭಗವಂತಗ. ಇದು ಎಲ್ಲಾರಿಗೆ ಚಿಂತೆ ಬಿತ್ತು. ಇದು ಊರ ಗೌಡನ ತಕ್ಕ ಹೋತಿದ ಸುದ್ದಿ. ಊರ ಗೌಡನ ತಕ್ಕ ಹೋತು. ಅವ್ರಂದ್ರು, ಏನು ಊರಾಗ ಒಂದು ಮುದುಕಿ ಬಂದತ್ತ, ಏನು ಮುಟ್ತತಿ ಎಲ್ಲ ಬಂಗಾರ ಆಗ್ಲತ್ತಿತ್ತ, ಮತ್ತ ಮುಟ್ಟಿದೆಲ್ಲ ಬಂಗಾರ ಮಾಡ್ಲತ್ತಿಳಂದ್ರ ನಮ್ಮ ಮನ್ಯಾಗ ಹಳಿ ತೊಲಿ ಅದು ಬಿದ್ದಾವ್, ಕರ್ಕೊಂಡು ಬರ್ರಿ ನಮ್ಮ ವಸ್ತಿಕಂದ್ರ ಅವ್ರು. ನಮ್ಮ ವಸ್ತಿಕ ಮುದುಕಿನ ಕರ್ಕೊಂಡು ಬರ್ರಿ ಅಂದಾಗ ಆತ ಮುದುಕಿನ ಕರ್ಕೊಂಡು ಹೋದ್ರು. ಏನು ಮುಟ್ಟತಿ ಅದೆಲ್ಲ ಬಂಗಾರ ಆಗ್ತತಿ ತ ಮುದುಕಿ, ಮತ್ತ ನಮ್ಮ ಮನ್ಯಾಗ ಹಳಿ ತೊಲಿ ಅದು ಬಿದ್ದಾವು, ಇತನಟ್ಟು ಮುಟ್ಟಿ ಬಂಗಾರ ಮಾಡು ಅಂದ್ರ ಗೌಡ್ರು. ಅವಾಗ ಹೇಳ್ತಾಳ ಲಕ್ಷ್ಮಿ, ಏನ ರೂಪ ಬದಲಿ ಮಾಡಿ ಇರ್ತಿಳಲ್ಲ, ಗೌಡ್ರ ನಾ ಬಂಗಾರ ಮಾಡ್ತೇನ್ರಿ ಇಲ್ಲ ನಂಗಿಲ್ರಿಪ್ಪ. ಆದ್ರ ನಂದೊಂದು ಕರಾರ ಕಂಡೀಷನ್ ಅದರಿ. ನಂದೊಂದು ಮಾತೈತ ಅಂತ ಹೇಳಿದ್ರಿ. ಏನ್ ಕರಾರ ಐತಿವ ಹೇಳಂದ್ರ ಅವ್ರ ಗೌಡ್ರು. ನಾ ಬಂಗಾರ ಮಾಡ್ತೇನ್ರಿ, ಖರೆ ಅಲ್ಲಿ ಏನು ಹಣಮದಿಯವ್ರ ಗುಡಿಯಾಗ ಪುರಾಣ ಹೇಳಕ್ ಬಂದದಲ್ರಿ ಅದು ಮುದುಕ, ಅದನ್ನ ಮೊದಲು ವಾದ ಊರ್ ಹೊರಗೆ ಹಾಕ್ರಿ ಅಂದ್ರ ನಿಮ್ಮ ಮನ್ಯಾಗ ಬಂಗಾರ ಮಾಡ್ತೇನ್ರಿ ಅಂದಳಕಿ. ಹೇಳೇ ಬಿಟ್ರಿ ಹಿಂಗ. ಮೊದಲ ಅದನ್ನ ವಾದ ಊರ್ ಬಿಡಿಸ್ರಿ ಅಂದ್ರ ಬಂಗಾರ ಮಾಡ್ತೇನ್ರಿ ಮನ್ಯಾಗ. ಗೌಡ್ರ ಅಂದ್ರು, ಆ ಮಗನ ತಂದ್ ಹಚ್ಚಿದವನ ನಾನು, ಆ ಮಗನಿಲ್ಲಿ ಹಾಡ್ಲಕ್ ಹಚ್ಚಿದವನ ನಾನು. ಮತ್ತ ಅವ್ನ್ ಬಿಡಿಸೋದು ಎಷ್ಟೊತ್ತಕತ್ರಿ? ಇವನು ಬಿಡಿಸೋದು ಎಷ್ಟೊತ್ತ? ನಾ ರೊಕ್ಕ ಕೊಟ್ಟ ಅವನು ತಂದ್ ಹಚ್ಚಿದವನ. ಗೌಡ್ರು ಹೋದ್ರು, ಹೇ ಮೌಲ ಸಾಬ, ನಿನ್ನ ಹಾಡ್ಕಿ ನಿನ್ನ ಪುರಾಣ ಸಾಕಿ ನಮಗ ಗಂಟ ಕಟ್ಟತೀವ ಏನ ಕಟ್ಟಿಸ್ಲಿ? ಎಲ್ಲಿ ಹೋಗ್ಯಾನ್ರಿ? ಎಲ್ಲಿ ಹೋಗ್ಯಾರ್ರಿ? ಎಲ್ಲದಿ ಅಲ್ಲೇ ಏನ ಬಂದು ಗಂಟ ಕಟ್ಟಿಸ್ಲಿವ ಏನ ನೀನಾಗೆ ಕಟ್ಟತೀವ? ಸೋಮ್ ಕಟ್ಕೊಂಡ್ ಹೋಗ್ಯ ಇವಂದ ಗೌಡ್ರ ಇನ್ನೊಂದ್ 5 ದಿವಸ ಅದರಿ ಪುರಾಣ ಮುಗಿಲಾಕ ಇನ್ನೊಂದ. ಹೇ ನೀನ ಗಂಟ ಕಟ್ಟತೀವ ಕಟ್ಟಿಸ್ಲಿವ? ಅವಾಗ ಏನ್ ಅನ್ಬೇಕ್ರಿ? ಏನಂತಾರ್ರಿ? ಗಂಟ ಕಟ್ಕೊಂಡು ಅಗಸಿ ಹೊರಗ ಹೋದ ಮೌಲಕ್ಕನಂತ ಪುರಾಣ ಹೇಳವ. ಅವಾಗ ಲಕ್ಷ್ಮೀದೇವಿ ನಿತ್ಯದಳು ಗಾಡಿದಲ್ಲಿ ಮಂಡಿ ದಂಡಿಗೆ ಆಕೆ ಅಂದಳು, ಯಾರು ಹೆಚ್ಚಿನವ್ರು ಪತಿದೇವ? ಯಾರು ಹೆಚ್ಚಿನವ್ರು? ಜಗದಾಗ ನೀನ ಬೇಕಾದಕ್ಕಿದೀವ, ನಡಿ ನೀ ಹೆಚ್ಚಿನಕ್ಕಿದ, ಸುಮ್ಮಕಿನ ಕರ್ಕೊಂಡು ಮಾತು ಹೋಗ್ಬೇಕಾಗ್ಯದ ದೇವಲೋಕಕ್ಕ. ಹಂಗ ಧನಲಕ್ಷ್ಮಿ ಆದಕಿನೂ ನಾನ, ಭಾಗ್ಯದ ಲಕ್ಷ್ಮಿ ಆದಕಿನೂ ನಾನ, ವಿಜಯಲಕ್ಷ್ಮಿ ಆದಕಿನೂ ನಾನ. ಅಂತ ಲಕ್ಷ್ಮಿಗೆ ನಿಂದ ಆಡ್ಲತ್ತಿ ಅಂದ್ರ ನಿನ್ನ ಮನೆಯಾಗ ಇದಿ ಲಕ್ಷ್ಮಿಯಾಗ ಹೊಕ್ಕಕಿನೂ ನಾನ. ಎಲ್ಲಾ ಲಕ್ಷ್ಮಿಗಳು ಹೋಗಬೇಕು, ಇದು ಲಕ್ಷ್ಮಿ ಹೋಗಬಾರ್ದು. ಇದಿ ಲಕ್ಷ್ಮಿ ಹೊಕ್ಕಳು ಕೈಯಾಗ ಪರ್ಯಾನ ಗಟಾರ ದಂಡಿಗೆ ನೀವು 3 ಮಂದಿ ನೋಡಿ, ಏನ್ ಇದಿ ಲಕ್ಷ್ಮಿ ಬೇಕೋ ಏನ ಭಾಗ್ಯದ ಲಕ್ಷ್ಮಿ ಬೇಕೋ ವಿಚಾರ ಮಾಡ, ನೀವ ಡಿಸೈಡ್ ಮಾಡ್ಕೋರಿ ಅದನ್ನೆಲ್ಲ. ಯಾಕಂದ್ರ ಎಲ್ಲಾ ನನ್ನಿಂದ ಆಗೈತಿ, ನಾ ಮಾಡಿ ನಾ ದೊಡ್ಡ ಮಾತು ಹೇಳ್ತಿ ಅಂದ್ರ ನಿನಗ ಒಂದ ಮಾತು ಕೇಳಿನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನ? ಇದನ್ನೆಲ್ಲ ಅಲ್ಲೇ ಇಟ್ಟರಿ ತಮ್ಮ ಮುಕ್ಳಿ ಬಡ್ಡ್ಯಾಗನ. ಇದನ್ನೆಲ್ಲ ಬಿಟ್ಟರಿ ನಾವ್ ಕುರಾಣದಾಗ ಅಲ್ಲಿ ಇದ್ದೀವ್ರಿ, ನಾವ್ ಕುರಾಣದಾಗ ಇಲ್ಲಿ ಇದ್ದೀವ್ರಿ. 5 ಹೊತ್ತು ನಮಾಜ್ ಮಾಡವ್ರ ಸಹಿತ ನನ್ನ ಭೂಮಿಗೆ ಶರಣಾಗಿ ನಮಾಜ್ ಮಾಡ್ಬೇಕು, ಭೂಮಿ ಮೇಲೆ ನಿಂದ್ರಬೇಕ, ಭೂಮಿಗೆ ತಮ್ಮ ಹಣಿ ಹಚ್ಚಬೇಕ. ಭೂಮಿ ತಾಯಿಗೆ ಶರಣಾದಾಗ ನಮಾಜ್ ಆಗ್ತದ, ಇರ್ಲಿಕ್ಕ ಆಗಂಗೇ ಇಲ್ಲ. ನಡಿಲಿ.